ಸ್ನೇಹಿತರೆ ನಮಸ್ಕಾರ. ಇದು ನಮ್ಮ ಹಂದಿ. ನಮ್ದು 2ನೇ ದಿನದ ಟ್ರಿಪ್ ಅಲ್ಲಿ ನಾವು ಹೋಗ್ತಾ ಇರೋದು ಹೊನ್ನಾವರ ಟು ಯಾಣ. ಯಾಣ ಬಂದ್ಬಿಟ್ಟು ಹೊನ್ನಾವರಿಂದ 50 ಕಿಲೋಮೀಟರ್ ಇದೆ. ಸೊ ನಾವು ಹೋಗ್ತಾ ಇರೋದು ಸ್ನೇಹಿತರೆ ನೋಡ್ತಾ ಇರ್ಬೋದು, ನಾವು ಹೋಗ್ತಾ ಇರೋದು ಯಾಣ ಬಂದು ರೀಚ್ ಆಗಿದ್ವಿ. ಯಾಣ ಬಂದು ಎಂಟ್ರೆನ್ಸ್ ಹತ್ರ ಎಷ್ಟು 10 ರೂಪಾಯಿನ 15 ರೂಪಾಯಿನ ಪರ್ ಪರ್ಸನ್ನ. ಸೊ ಒಬ್ಬೊಬ್ಬರಿಗೆ 10 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಎಂಟ್ರೆನ್ಸ್ಗೆ 10 ರೂಪಾಯಿ ಚಾರ್ಜ್ ಇದೆ. ಸೊ ವೆಹಿಕಲ್ಗೆ ಅಂತೇಳಿ 10 ರೂಪಾಯಿ ತೊಗೊಂಡಿದ್ದಾರೆ. ಸೊ ನೋಡಿ, ಇಲ್ಲಿಂದ 1.5 ಕಿಲೋಮೀಟ್ರ್ ಟ್ರಕ್ಕಿಂಗ್ ಇದೆ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಸೊ ಹಂಗಾಗಿ ಅಲ್ಟರ್ನೇಟಿವ್ ಆಗಿ ಜೀಪಲ್ಲಿ ಹತ್ತೋರಿಗೆ ಸಹ ಇದೆ ಅಂತೆ. ವಯಸ್ಸಾದವ್ರು ಆ ಕಡೆಯಿಂದನೂ ಹೋಗ್ಬೋದು. ಬಟ್ ಯಾಣಕ್ಕೆ ಬಂದಾಗ ಈಗ ಬರೋವಾಗ ಒಂದು ಬೋರ್ಡಲ್ಲಿ ಒಂದು ಲೈನ್ ನೋಡಿದೆ, ರೊಕ್ಕಿದ್ರೆ ಗೋಕರ್ಣ ಅಂತೆ, ಸೊಕ್ಕಿದ್ರೆ ಯಾಣ ಅಂತೆ. ಸೊ ಹಂಗಾಗಿ ನೋಡಿ, ರೊಕ್ಕಿದ್ರೆ ಗೋಕರ್ಣಕ್ಕೆ ಹೋಗಿ, ಸೊಕ್ಕಿದ್ರೆ ನಮ್ಮ ಥರ ಒಂದು ಸಲ ಯಾಣಕ್ಕೆ ಬನ್ನಿ. ಸೊ ನೋಡಿ, ಈ ಟ್ರಕ್ಕಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗಿದೆ, ನೋಡ್ಬೋದು. ಸೊ ನಾವು ಇವತ್ತು ಸಾಟರ್ಡೇ ಇರೋದ್ರಿಂದ ಸ್ವಲ್ಪ ಜನ ಕಡಿಮೆ ಬರ್ತಾ ಇದ್ದಾರೆ. ಸೊ ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಮುಂದೆ ಏನೇನಾಗುತ್ತೆ ಅಪ್ಡೇಟ್ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ನೋಡಿ ನಮ್ಮ ಹಂದೆ. ಸೊ ನೋಡಿ, ಮುಂದೆ ಈ ಥರ ಟ್ರಕ್ಕಿಂಗ್ ಪಾಯಿಂಟ್ ಇದೆ ಯಾಣಕ್ಕೆ ಹೋಗುವಂಥದ್ದು. ಸೊ ನೋಡಿ, ಅದರ ಮುಂದೆ ಅದರ ಐತಿಹಾಸಿಕ ಹಿನ್ನೆಲೆ ಏನು ಎಂತ ಅಂತೇಳಿ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ಬನ್ನಿ. Fire went out, lights went down. When you feel lost in your shadow, don't feel alone, don't scream so loud. We are living in this cruel world, broken but strong, gotta move on. You're not a bakery of life. Equip my soul, find the real gold. I'll fulfill what I started. ನಿನ್ನ ಅಂದ ಹೊಗಳಲು ಪದ ಪಂಜ ಸಾಲದು. ಅದೇ ಡೇ ಟ್ರಿಪ್ದು ಲಾಸ್ಟ್ ಕೊನೆ ದಿನ ಹೆಂಗ ಅನಿಸ್ತಾ ಇದೆ? ಹಾವಿದೆ ಬಾಲ ಇಲ್ಲಿ. ಗಾಳಿ ಇಲ್ಲ, ಹೊತ್ತಿಲ್ಲ, ಟೈಮ್ ಇಲ್ಲ, ಟೈಮಲ್ಲಿ ಇಲ್ಲ. ನೋಡಿ, ನಾನು ವಿಡಿಯೋ ಮಾಡ್ತಾ ಇದ್ದಂಗೆ ಹಣಿಗೆ ಮುಚ್ಚಿಟ್ಕೊತಾರೆ. ಬಾ. ಹಿಂಗು ಆಮೇಲೆ ಈ ಟ್ರಿಪ್ಪು ಎಲ್ಲ ಒಂದು ಸೈಡಿಗೆ ಇಟ್ಬಿಡು. ಅದು ಓಕೆ. ಅಲ್ಲ, ದಪ್ಪ ಇದ್ರೆ ಸಣ್ಣ ಬನ್ನಿ, ದಿನ ಒಂದು ರೌಂಡ್ ಓಡಿದ್ರೆ ಅದು ಓಕೆ. ಸಣ್ಣ ಅಂತೀರಾ? ಅದು ಓಕೆ. ಅಡ್ಮಿಷನ್ ಮಾಡೋಕ್ಕಿಂತ ದುಡ್ಡು ಕೊಟ್ಟು ಸುಮ್ಮನೆ ಅಲ್ಲಿ ವೇಸ್ಟ್ ಮಾಡೋಕ್ಕಿಂತ ಸರಿ ಇರಲ್ಲ. ಸೊ ದಿನ ಬನ್ನಿ, ಟ್ರಕ್ಕಿಂಗ್ ಮಾಡಿ, ಎಂಜಾಯ್ ಮಾಡಿ, ಸಣ್ಣಾಗಿ ಫಿಟ್ ಆಗಿ ನೋಡಿ. ಚೆನ್ನಾಗಿದೆ, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ
ಫೋಟೋ ತೆಗೆದು ನಡೀಲಿ ಬೇಡ ಬೇಡ ಮುಂದೆ ನಡಿ ಮುಂದೆ ನಡಿ ಇನ್ನು ಮೇಜರ್ ಆಗಿದೆ ನಡಿ ನೋಡ್ರಿ ನಿಮಗೆ ಒಂದು ದಾಡಿ ಬಂದಿರೋದು 60-70 ವಯಸ್ಸಾಗಿ 60-70 ವಯಸ್ಸಾಗಿ ಸ್ವಲ್ಪ ಟ್ರೆಕ್ಕಿಂಗ್ ಬರ್ತಾ ಇದ್ದಾರೆ ನೋಡಿ ವಯಸ್ಸಿದ್ದಾಗ ಬನ್ನಿ ತಿರುಗಿ ನೋಡಿ ಇಲ್ಲೊಂದು ಕೆಂಪುಗಲ್ಲಿದೆ ನೋಡಿ ಇದೆ ನೋಡಿ ಸ್ಟ್ರೇಟ್ ಆಗಿದೆ ನೋಡಿ ನಿಂತರ ನೋಡ್ರಿ ನಮ್ಮ ಮಂದಿ ಬೆಳಗ್ಗೆ ಹೋಮ್ ಸ್ಟೇಯಲ್ಲಿ ನೀರು ಸಿಗ್ಲಿಲ್ಲ ಅಂತೇಳಿ ನೋಡಿ ಇದು ನಂದು ಬೌಡಿ ಗಾಡಿ ಗಾಡಿ ಹಂಗೆ ತೊಳ್ಕೊಂಡು ಅಪ್ಲೋಡ್ ಆದ್ರೆ ಗಾಡಿ ನಿಂತ್ರೆ ಹಿಂಗೆ ತೊಳ್ಕೊಂಡ್ ಪೆಟ್ರೋಲ್ ಖಾಲಿ ಆಗಿದೆ ಹಿಂಗೆ ನಾವು ತೊಳ್ಕೊಂಡ್ ಬರ್ತಾ ಇದಾರೆ ನೋಡ್ರಿ ನೋಡಿ 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 ಕಟ್ಕೊಂಡು ತಪ್ಪಿಗೆ ಬಾಡಿ ಲುಕ್ ತಳಬೇಕು ಗಾಡಿನ ತಳ್ಬೇಕ್ರಿ ನೋಡಿ ಅದಲ್ಲ ಕಟ್ಕೊಳಂಗಿದ್ರೆ ನನ್ನ ಹೆಂಡತಿ ಚೆನ್ನಾಗಿರೋ ಹೆಂಡ್ತಿನ ಕಟ್ಕೊಳ್ಳಿ ಟ್ರಿಪ್ಪಿಗೆ ಅಂದರೆ ಮೊದಲು ಟಂಡ್ ಅಂತ ಅಡಿ ಆಗ್ತಾಳೆ ದುಡ್ಡು ಕೇಳಿದ್ರೆ ನನ್ನ ಕಡೆ ದುಡ್ಡಿದೆ ನೀನು ನಡೀನಿ ಅಂತೇಳೆ ಜಸ್ಟ್ ಪ್ಲ್ಯಾನ್ ಮಾಡಿಕೊಡ್ಬೇಕು ದುಡ್ಡೆಲ್ಲ ಒಳಗೆ ಖರ್ಚು ಮಾಡ್ತಾಳೆ ತುಂಬ ಚೆನ್ನಾಗಿರೋ ಹೆಂಡತಿ ಸಿಕ್ಕಿದ್ದಾಳೆ ಸೊ ನಿಮ್ಗೇನಾದರೂ ನಿಜ ಜೀವನದಲ್ಲಿ ಚೆನ್ನಾಗಿ ಎಂಜಾಯ್ಮೆಂಟ್ ಕೊಡ್ಬೇಕಂದ್ರೆ ಮಕ್ಳು ದುಡ್ಡಿನ ಮದುವೆ ಮಾಡ್ಕೊಳ್ಳಿ ಒಂದು ದುಡ್ಡಿನ ಮದುವೆ ಮಾಡ್ಬೇಕು ಒಂದು ಎರಡನೇದಾಗಿ ನಿಮ್ಮ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಚೆನ್ನಾಗಿ ಜೀವನದಲ್ಲಿ ಟ್ರಿಪ್ ಮಾಡೋವಂಥ ಹೆಂಡ್ತಿನ ಆಯ್ಕೆ ಮಾಡ್ಕೊಳ್ಳಿ ಇನ್ನೂ ಜೀವನ ಚೆನ್ನಾಗಿರ್ತದೆ ನಾನು ಹೆಂಡ್ತೀನಿ ಇದೆ ನೋಡಿ ಒಳ್ಳೆಯ ಹೆಂಡ್ತಿ ಕ್ಷೇತ್ರ ಯಾಣಕ್ಕೆ ಸ್ವಾಗತ ಶಾಂತತೆ ಕಾಪಾಡಿ ಜೇನು ಹುಳಗಳ ಆವಾಸ್ಥಾನ ಸಪ್ತ ತೀರ್ಥಗಳ ಜಲಧಾರೆ ಕಲುಷಿತ ಉಳಿಸಬೇಡಿ ನೋಡಿ ನನ್ನ ಹೆಂಡ್ತಿ ಹೋಗ್ತದೆ ನೋಡಿ ಫೋಟೋ ಅಂದರೆ ಎಲ್ಲಿಲ್ಲದ ಹುಚ್ಚ ಹಾಂ ನೋಡಿ ಈ ಥರ ಮಹಾಗಣಪತಿ ದೇವಸ್ಥಾನ ಇದೆ ಪ್ರಯಾಣಕ್ಕೆ ಡಬ್ಬಿ ಹಾಕ್ಬೋದು ಏನು ತೊಂದರೆ ಇಲ್ಲ ಇದೆ ಮಧ್ಯದಲ್ಲಿ ಕಾಡಿಲ್ಲದ ನಾಡಿಲ್ಲ ನೀರಿಲ್ಲದ ಬೀಡಿಲ್ಲ ಅಂತ ಮತ್ತೊಂದು ಹಾಕಿದ್ದಾರೆ ಸ್ಲೋಗನ್ ನೋಡಿ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಅಂದರೆ ಯಾವ ನೆಟ್ವರ್ಕು ಬೇಡ ಯಾವ ಫೋನು ಬೇಡ ಬಂದರೆ ಫೋನ್ನ ಈ ಟ್ರಕ್ಕಿಂಗ್ ಅಂತ ಬಂದರೆ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಬನ್ನಿ ಇಲ್ಲಿರುವಂಥ ಪೀಸು ಕಾಮ್ನೆಸ್ಸು ಪ್ರಶಾಂತತೆ ಮಧ್ಯೆ ಮಧ್ಯೆ ದೇವಸ್ಥಾನ ಅಲ್ಲಲ್ಲಿ ಕೂತ್ಕೊಳ್ಳೋಂಥ ಪ್ಲೇಸು ನೋಡಿ ನನ್ನ ಹೆಂಡತಿ ಕೊಡೋ ಫೋಟೋ ನೋಡಿ ಹೆಂಗಿದೆ ನಾಜರೇ ಸಿ ಅಕ್ಕ ಹೆಣ ನೋಡಿದ್ರಾ ಹೆಣ ಅಂತೇಳಿ ಹೇಳ್ತಿದ್ರಲ್ಲ ಸೊಕ್ಕಿದ್ರೆ ಗೋಕರ್ಣ ಸರಿ ರೊಕ್ಕಿದ್ರೆ ಗೋಕರ್ಣ ಸೊಕ್ಕಿದ್ರೆ ಯಾಣ ನೋಡಿ 80% ಏನು ಮಾಡಿದ್ವಿ ಇನ್ನೊಂದು 20% ಇದೆ ಹತ್ತಿರ ಇದ್ದೀವಿ ಸೊ ಇನ್ನೊಂದು 100-150 ಸ್ಟೆಪ್ ಹಚ್ಚಿದ್ರೆ ಅಲ್ಲಿ ಹೋಗ್ತೀವಿ ನೋಡಿ ಇದನ್ನೇ ನೋಡಿ ಇವರು ಫಾರಿನಿಂದ ಬಂದರು ಹಾಕಿದ್ರು ಮೊಬೈಲ್ ಹುಷಾರ್ರಿ ಹಾವು ನೋಡ್ರಿ ಹೆಂಗಿದೆ ಅಯ್ಯೋ ಅಡಿ ಅಂತೂ ಇಂತು ಯಾಣ ಬಂತು ಮಾಡಿದ್ವಿ ಅದು ಯಾಣ ನೋಡೋಕೆ ಬಂದಿದ್ದೋ ಅಥವಾ ಇವಳು ಫೋಟೋ ತೆಗಿಯೋಕೆ ಬಂದಿರೋ ಗೊತ್ತಿಲ್ಲ ಬರೀ ಮೇಲೆ ಇದ್ರೆ ಸಾಕು ಯಾಣ ಪ್ಲಸ್ ಬರೀ ಟ್ರೆಕ್ಕಿಂಗ್ ಅಲ್ರಿ ಅದ್ಭುತಗಳಲ್ಲಿ ಅದ್ಭುತ ಕರ್ನಾಟಕ ಬ್ಯೂಟಿನೇ ಎಕ್ಸ್ಪ್ಲೋರ್ ಮಾಡೋಂತ ಇದ್ರಿ ಎಲ್ಲಿ ಬೇರೆ ಸ್ಟೇಟ್ ಯಾಕೆ ಹೋಗ್ತೀರಾ ಬನ್ನಿ
ಒಂದಕ್ಕಿಂತ ಅದ್ಭುತ ತೋರಿಸ್ತೀನಿ ಬನ್ನಿ. ನಾವು ಅಂದ್ಕೊಂಡು ಇದನ್ನೇ ಮೇಜರ್ ಇರ್ಬೇಕು ಅಂದ್ಕೊಂಡ್ವಿ. ಇದನ್ನೇ ಹಾಕಂತೀರ ಬನ್ನಿ ತೋರಿಸ್ತೀನಿ. ಇಲ್ಲ ನಮ್ಮ ಅಕ್ಕ ಬರ್ತಾ ಇದ್ದಾಳೆ ನೋಡಿ, ನಮ್ಮ ಅಕ್ಕ ಬರ್ತಾ ಇದ್ದಾಳೆ. ನಮ್ಮ ಅಕ್ಕಂದು ವಿಡಿಯೋ ಮಾಡ್ತೀನಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ವಾ, ಇದನ್ನೇ ಗೂಗಲಲ್ಲಿ ಅಥವಾ ವಿಡಿಯೋದಲ್ಲಿ ರೀಲ್ಸಲ್ಲಿ ನೋಡಿರ್ತಿರಲ್ಲ, ಇದನ್ನೇ ಈಗ ನಾವು ಹೋಗ್ತಾ ಇರೋದು. ಇನ್ನೊಂದು 200-300 ಮೀಟ್ರ್ ದೂರ ಇದ್ದೀವಿ ಅದರಿಂದ. ಸೊ ಲೈಟಾಗಿ ಗಿಡಗಳ ಮಧ್ಯದಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಇಲ್ಲಿಂದ ಅಲ್ಲಿ ಹೋಗ್ತೀವಿ ಬನ್ನಿ. ನಮ್ಮ ಹಂದಿ ನೋಡಿದ್ರೆ ಯಾವುದೋ ಸ್ಟಾರ್ಟಿಂಗ್ ಒಂದು ಕಲ್ಲು ನೋಡಿಬಿಟ್ಟು ಇದನ್ನೇನಾ ಅಂತಾಳೆ. ಇಲ್ಲಿ ನೋಡಿ, ಅದ್ಭುತಗಳಲ್ಲಿ ಅದ್ಭುತ ಅಂತಾರಲ್ಲ, ಬನ್ನಿ ಬನ್ನಿರಿ. ಮನೆ ಮಕ್ಕಳನ್ನ ಬಿಟ್ಬಿಟ್ಟು ಇಂತಿಂಥ ಪ್ಲೇಸ್ಗಳು ನೋಡ್ರಿ. ಮನೆ ಮಕ್ಕಳು, ಸಂಸಾರ, ಡ್ಯೂಟಿ ಇದ್ದಿದ್ದೆ. ಬನ್ನಿ. ಇವಳು ತಿರ್ಗೋದಕ್ಕಿಂತ ಹೆಚ್ಚಾಗಿ ಬರೀ ಫೋಟೋ ಅಂತಾಳೆ ನೋಡ್ರಿ. ಭಾರಿ ಬಡತನ ಬಂದಿದೆ ರೀ 2025 ಅಂತ ಹುಡುಗಿ. ಸೊ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರಲ್ಲ, ಇದು ಬಂದ್ಬಿಟ್ಟು ಯಾಣ. ಈ ಯಾಣ ಎಲ್ಲಿ ಬರುತ್ತೆ ಅಂದರೆ, ಯಾಣ ಬಂದ್ಬಿಟ್ಟು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನಲ್ಲಿರೋಕ್ಕಂಥ ಒಂದು ಪ್ರಸಿದ್ಧ ನೈಸರ್ಗಿಕ ಹಾಗೂ ಧಾರ್ಮಿಕ ತಾಣವಾಗಿದೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ, ಇದು ಕಪ್ಪು ಬಣ್ಣದ ಬೃಹತ್ ಸುಣ್ಣದ ಕಲ್ಲಿನ ಶಿಖರಗಳಿಗೆ ಪ್ರಸಿದ್ಧವಾಗಿದೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ನೀವು ನೋಡ್ತಾ ಇದ್ರಲ್ಲ, ಇದು ಒಂದು ದೊಡ್ಡ ದೊಡ್ಡ ಬಂಡೆಗಳು, ಕಲ್ಲಿನ ಒಂದು ಬಂಡೆ ಕಾಣಿಸ್ತಾ ಇದೆಯಲ್ಲ, ಈ ಕಲ್ಲಿನ ಹಿಂದೆ ಕೂಡ ಒಂದು ದೊಡ್ಡದಾದ, ಈ ಕಲ್ಲಿನ ಬಂಡೆ ಹಿಂದೆ ಕೂಡ ಅಷ್ಟೇ ಬ್ಯೂಟಿಫುಲ್ ಆದ ಸ್ಟೋರಿನ ಹೊಂದಿದೆ. ಸೊ ಬನ್ನಿ, ಹಾಗಾದರೆ ನಿಮಗೆ ಆ ಬ್ಯೂಟಿಫುಲ್ ಆಗಿರೋ ಸ್ಟೋರಿನ ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಸಾಮಾನ್ಯವಾಗಿ ನೀವು ಎಲ್ಲೋ ಒಂದು ಕಡೆ ಕೇಳಿರ್ತೀರ ಭಸ್ಮಾಸುರ ಅಂದರೆ. ಸೊ ಭಸ್ಮಾಸುರ ಅಂದರೆ ಯಾವ ರೀತಿ ಅಂದರೆ, ಈ ಭಸ್ಮಾಸುರನವನು ಶಿವನಿಂದ ಒಂದು ವರವನ್ನು ಪಡೆದಿರ್ತಾನೆ. ಯಾವ ರೀತಿ ಅಂದರೆ, ತನ್ನ ಕೈಯನ್ನು ಯಾರ ಮೇಲಿಟ್ಟಿದ್ದರೂ ಕೂಡ ಆ ವ್ಯಕ್ತಿ ಭಸ್ಮವಾಗಿರ್ತಾನೆ. ಆ ರೀತಿಯಾದಂಥ ಒಂದು ವರವನ್ನು ಪಡೆದಿರ್ತಾನೆ. ಸೊ ಹಾಗೆ ಈ ಯಾಣ ಕೂಡ ಭಸ್ಮಾಸುರನೊಂದಿಗೆ ಸಂಬಂಧ ಹೊಂದಿದೆ. ಯಾವ ರೀತಿ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಬನ್ನಿ. ಸ್ಟೋರಿ ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ. ಪೂರ್ತಿ ವಿಡಿಯೋನ ಕೊನೆವರೆಗೂ ನೋಡಿ. ಯಾವ ರೀತಿ ಅಂದರೆ, ಈ ಭಸ್ಮಾಸುರ ಈ ಭಸ್ಮಾಸುರನವನು ಶಿವನಿಂದ ಒಂದು ವರವನ್ನು ಪಡೆದಿರ್ತಾನೆ. ಯಾವ ರೀತಿ ವರ ಅಂದರೆ, ಶಿವನಿಂದ ತಪಸ್ ಮಾಡಿಕೊಂಡು ಶಿವನಿಂದ ಯಾವ ರೀತಿ ವರ ಅಂದರೆ, ಈ ಭಸ್ಮಾಸುರನು ಯಾವುದೇ ವ್ಯಕ್ತಿ ತಲೆ ಮೇಲೆ ಕೈ ಇಟ್ಟರೂ ಕೂಡ ಆ ವ್ಯಕ್ತಿ ಭಸ್ಮವಾಗಿರ್ತಾನೆ. ಸೊ ಈ ರೀತಿಯಾದಂಥ ಒಂದು ವರವನ್ನು ಪಡೆದಿರ್ತಾನೆ. ಒಂದು ಟೈಮಲ್ಲಿ ಏನು ಮಾಡ್ತಾನೆ ಅಂದರೆ, ಈ ಭಸ್ಮಾಸುರನು ಯಾರಿಂದ ವರವನ್ನು ಪಡೆದಿರ್ತಾನಲ್ವ, ಆ ಶಿವನ ಮೇಲೆ ಇದನ್ನು ಪ್ರಯೋಗ ಮಾಡೋಕ್ಕೆ ಹೋಗಿರ್ತಾನೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ, ವಿಷ್ಣು ತನ್ನ ನಿಜ ರೂಪವನ್ನು ಬೇರೆ ರೂಪದಲ್ಲಿ ತಾಳಿ ಒಂದು ಸುಂದರವಾದ ನೃತ್ಯಗಾರ್ತಿಯಾಗಿ ಹೊರಬರ್ತಾನೆ. ಆವಾಗ ಏನು ಮಾಡ್ತಾನೆ, ಮೋಹಿನಿಯ ರೀತಿಯಲ್ಲಿ ಬಂದಿರ್ತಾನೆ. ಆವಾಗ ಏನಾಗುತ್ತೆ ಅಂದರೆ, ಮೋಹಿನಿಯ ರೀತಿಯಲ್ಲಿ ಬಂದ್ಬಿಟ್ಟು ಒಂದು ಸುಂದರವಾದ ನೃತ್ಯನ ಮಾಡ್ತಾ ಇರಬೇಕಾದ್ರೆ, ಆ ಒಂದು ನೃತ್ಯಕ್ಕೆ ಬೆರಗಾಗಿ ಇವನೇನು ಮಾಡ್ತಾನೆ ಅಂದರೆ, ಭಸ್ಮಾಸುರನ ಆ ನೃತ್ಯನ ನೋಡ್ತಾ ಇರಬೇಕಾದ್ರೆ ಆ ಒಂದು ನೃತ್ಯಕ್ಕೆ ಬೆರಗಾಗಿ ತನ್ನ ಕೈಯನ್ನು ತಲೆ ಮೇಲೆ ಇಟ್ಕೊಂಡಿರ್ತಾನೆ. ಸೊ ಆವಾಗ ಅವನು ಕೂಡ ಭಸ್ಮ ಆಗುತ್ತಾನೆ ಅಂತೇಳಿ ಒಂದು ಪೌರಾಣಿಕ ಕಥೆ ಹೇಳುತ್ತೆ. ಸೊ ಹೀಗಾಗಿ ಈ ಒಂದು ಯಾಣ ಬೆಟ್ಟದೊಂದಿಗೆ ಈ ಭಸ್ಮಾಸುರನ ಸಂಬಂಧ ಒಂದು ಈ ರೀತಿಯಾಗಿ ಹೊಂದಿದೆ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಸುತ್ತಮುತ್ತ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರುವಂಥ ನೇಚರು ನೀವು ನೋಡ್ಬೋದು. ಎಂಟ್ರೆನ್ಸಿಗೆ ಇನ್ಸ್ಟ್ರಕ್ಷನ್ ಕೂಡ ಹಾಕಿದ್ದಾರೆ, ನೀವು ನೋಡ್ಬೋದು. ಆಮೇಲೆ ನಾವು ಬಿಸಿಲಲ್ಲಿ ಹೋಗಿದ್ದೀವಲ್ಲ, ಸ್ವಲ್ಪ ಪಾನಕ ಕುಡಿದು ಆಮೇಲೆ ನಾವು ಟ್ರೆಕ್ಕಿಂಗ್ ಕೆಳಗಡೆಯಿಂದ ಬಂದ ಮೇಲೆ ಮತ್ತೆ ದೇವಸ್ಥಾನದಿಂದ ಆ ಕಡೆ ಮೇಲೆ ಹೋದರೆ ಸ್ಟೆಪ್ಸ್ಗಳನ್ನ ಹತ್ಕೊಂಡು ಹೋಗ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಸೊ ಅಲ್ಲಲ್ಲಿ ಮಂಗಗಳು ಕೂಡ ಇದ್ದಾವೆ. ಮಂಗಗಳಿಂದ ಹುಷಾರಾಗಿರಿ. ಸೊ ನೋಡಿ, ಸುಮಾರು ಜನ ಬಂದಿದ್ದಾರೆ. ಸೊ ಇಲ್ಲಿಂದ ಅಫಿಷಿಯಲಿ ನಾವು ಒಳಗಡೆ ಹೋಗ್ಬೋದು. ಅಂದರೆ ಈ ಗುಹೆ ಅಂದರೆ ಕಲ್ಲು ಬಂಡೆಗಳ ಮಧ್ಯೆ ಇದೆಯಲ್ಲ, ಒಂದು ಕಡೆಯಿಂದ ಪಾಸಾಗಿ ಇನ್ನೊಂದು ಕಡೆ ಬರಬೇಕಾಗತ್ತೆ. ಸೊ ನೋಡಿ, ನಾವು ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಒಳಗಡೆ ಹೋಗ್ತೀವಿ. ಒಳಗಡೆ ಸುಮಾರು ಒಳ್ಳೊಳ್ಳೆ ಗುಹೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿಂದ ಹೋಗ್ತಾ ಇದ್ದೀವಿ. ಸುಮಾರು ಜನ ಹೋಗ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ಸೊ ನೋಡಿ, ಎಷ್ಟು ತಲೆನ ಪೂರ್ತಿಯಾಗಿ ಮೇಲೆ ನೋಡಿದ್ರು ಕೂಡ ಮುಗಿದಿರುವಂಥ ಬಂಡೆಗಳಿದ್ದಾವೆ. ಸೊ ನೋಡಿ, ಎಷ್ಟೊಂದು ಅಮೇಝಿಂಗು ಫ್ಯಾಕ್ಟ್ಗಳಿದ್ದಾವೆ. ಈ ಬಂಡೆ ಬಂದ್ಬಿಟ್ಟು ಶಿವನ ದೇವಾಲಯ ಅಂತ ಕರೀತಾರೆ. ಇದ್ರ ಮುಂದೆ ಇನ್ನೊಂದಿದೆ, ಅದು ಪಾರ್ವತಿ ಅಂತ ಕರೀತಾರೆ. ಎರಡು ಅಕ್ಕಪಕ್ಕನ ಇದಾವೆ ಶಿಖರಗಳು. ಇವು ಬೆಟ್ಟ ಥರನ, ಬಟ್ ಬೆಟ್ಟ ಇಲ್ಲ, ಶಿಖರ ಥರ ಆಕಾರ ಕಪ್ಪು ಕಲ್ಲಿನಿಂದ ಹೊಂದಿದ್ದಾವೆ. ಆಮೇಲೆ ಈ ಕಲ್ಲಿನ ವಿಶೇಷತೆ ಅಂದರೆ,
ಅಕ್ಕಪಕ್ಕ ಇರೋ ಈ ಕಲ್ಲುಗಳನ್ನ ಒಂಥರ ಬೇರೆ ರೀತಿ ಅಂದರೆ ಕಪ್ಪು ಕಲ್ಲಿಂದ ಶಿಲೆಗಳಿಂದ ಕೂಡಿದ್ದಾವೆ. ಆಮೇಲೆ ನೋಡೋಕ್ಕಂತೂ ಒಂಥರ ಅಷ್ಟೇ ವಿಸ್ಮಯಕಾರಿಯಾದ ದೃಶ್ಯನ ನಾವು ನೋಡ್ಬೋದು. ಸೊ ಇವಾಗ ನೋಡಿ ನಾವು ಒಳಗಡೆ ಬಂದಿದ್ವಿ. ಈ ಬಂಡೆ ಇದೆಯಲ್ಲ, ಈ ಬಂಡೆ ಹೆಂಗಿದೆ ಅಂದರೆ ಈಗ ನಾವು ಹೋಗ್ತಾ ಇದೆಯಲ್ಲ, ಈ ಬಂಡೆ ಒಂದಕ್ಕೊಂದು ಅಂಟ್ಕೊಂಡಿದ್ದಾವೆ, ಮಧ್ಯದಲ್ಲಿ ಗ್ಯಾಪ್ ಇರೋದು. ಸೊ ಅಷ್ಟೊಂದು ಬ್ಯೂಟಿಫುಲ್ಲಾಗಿ ಒಳಗಡೆ ಹೋಗಿರುವಂಥ ಒಂದು ಎಕ್ಸ್ಪೀರಿಯೆನ್ಸ್ ಅಂತೂ ನಾವು ಬರೀ ಹೇಳಿದರೆ ಸಾಕಾಗಲ್ಲ. ಅದರಲ್ಲಿ ಒಳಗಡೆ ಹೋಗಿರೋ ಒಂದು ಅನುಭವನೇ ಬೇರೆ ಲೆವೆಲ್ ಆಗಿತ್ತು. ಸೊ ಅಂತೂ ಇಂತೂ ನಾವು ಒಳಗಡೆ ಪೂರ್ತಿಯಾಗಿ ಕೆಳಗಡೆಯಿಂದ ಪೂರ್ತಿಯಾಗಿ ಟ್ರೆಕ್ಕಿಂಗ್ ಮಾಡಿಕೊಂಡು ಒಳಗಡೆ ಗುಹೆನ ಸುತ್ತಕೊಂಡು ಆಮೇಲೆ ಅದರ ಪಕ್ಕನೇ ಇನ್ನೊಂದು ದೇವಸ್ಥಾನ ಇತ್ತು, ಶಿವನ ದೇವಸ್ಥಾನ. ಆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಪೂರ್ತಿಯಾಗಿ ಯಾಣನ ನಾವು ನೋಡಿದ್ದಾಯಿತು. 100ಕ್ಕೆ 100% ಇದನ್ನು ಮಾರ್ಕ್ಸ್ ಕೊಡ್ಬೋದು. ಯಾಕಂದರೆ ಎಲ್ಲೂ ಒಂದು ಸ್ವಲ್ಪನೂ ಬೋರ್ ಆಗಲಿಲ್ಲ. ಅಷ್ಟೊಂದು ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸ್ ಆಗಿತ್ತು. ಅಷ್ಟೇ ನೇಚರ್ ಆಗಿರ್ಬೋದು, ಆಮೇಲೆ ಧಾರ್ಮಿಕ ಪ್ಲೇಸ್ ಹೋಗಲೇ ಹೇಳ್ತೆ. ಸೊ ಸ್ನೇಹಿತರೆ, ಈ ವಿಡಿಯೋನ ಇಷ್ಟ ಆದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ.